ನಾನು ಮಾತಾಡ್ತಿರೋದು ನಿನ್ನ ಮದುವೆ ಬಗ್ಗೆ. ಗೊತ್ತು. ತುಂಬ ಏಜ್ ಡಿಫ್ರೆನ್ಸ್ ಇದೆ ಜಾನ್ವಿ. ಒಳ್ಳೆತನ ಕೆಟ್ಟತನ ಬೇರೆ. ಗಂಡ ಹೆಂಡತಿ ಅಂದರೆ ಫ್ರೆಂಡ್ಸ್ ಫಾರ್ ಲೈಫ್. ಮನಸ್ಸಲ್ಲಿರೋದನ್ನ ಹೇಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಅದಿಲ್ಲದೆ ಇದ್ರೆ ಅದನ್ನ ದಾಂಪತ್ಯ ಅನ್ನೋದಿಲ್ಲ. ನೀನೇ ಮದುವೆ ಆಗಬಾರ್ದು. ಈಗ ಅಳುವಂಥದ್ದು ಏನಾಗಿದೆ ನಿಂಗೆ? ಇಷ್ಟು ಕಾಸ್ಟ್ಲಿ ಗಿಫ್ಟ್ ಯಾಕೆ ಕೊಡ್ಬೇಕಿತ್ತು? ಯಾಕೆ ಅಂತ ಕೆದಕ್ತಾ ಹೋದ್ರೆ ಬೇರೆ ಬೇರೆನೇ ಉತ್ತರ ಸಿಗುತ್ತೆ. ಏನಿಲ್ಲ, ಮದ್ವೆ ಗಿಫ್ಟು ಅಂತ ತಿಳ್ಕೊ ಅಂತಂದ. ಉತ್ತರ ನಿನ್ನ ಹತ್ರನೇ ಇದೆ. ಸರಳ ಮಾಡ್ಕೊಂಡ್ಬಿಟ್ಟಿದ್ಯಾ, ಮತ್ ಯಾಕೆ ಅಳ್ತಾ ಇದ್ಯಾ? ಇದನ್ನ ಕೊಟ್ಟು ಅವ್ನು ಎಂತೆಂತ ಮಾತಾಡ್ದ ಗೊತ್ತಾ? ಏನ್ ಹೇಳ್ದ? ಮದ್ವೆಗ್ ನಿರ್ಧಾರ ಮಾಡಿದ್ಯಾ, ನಾವ್ ಯಾರೇನೇ ಹೇಳಿದ್ರು ಹಿಂದೆ ಸರಿಯಲ್ಲ ಅಂತೀಯ. ಅಂತೋಳು ಇಂಥ 1000 ಮಾತಿಗೆ ತಯಾರಾಗಿರ್ಬೇಕಲ್ವಾ? ಯಾರೋ ಏನೋ ಅಂದ್ರೆ ನಂಗೇನಿಲ್ಲ. ಅವನ್ ಹೇಳ್ಬಾರ್ದಾ? ಜಾನ್ವಿ, ಒಂದ್ ಮಾತು ಹೇಳ್ತೀನಿ ತಿಳ್ಕೊ. ನಿನಗ್ ಹಾಗೆಲ್ಲ ಹೇಳ್ತಾರೆ ಅಂತಂದ್ರೆ ಅದು ನಿಮ್ಮೋರು, ನಿನ್ ಹಿತೈಷಿಗಳು, ನಿನ್ನನ್ನು ಪ್ರೀತಿಸೋರು ಮಾತ್ರ. ನಿನ್ ಮದ್ವೆ ನಿರ್ಧಾರನ ಸ್ವಲ್ಪ ತಡ ಮಾಡ್ಬೇಕಾಗಿತ್ತು. ನಿನ್ ಬದುಕಿನ ದಾರಿನೇ ಬದಲಾಗಿರೋದು. ಆದ್ರೆ ಅವಕಾಶನೇ ಕೊಡ್ಲಿಲ್ಲ ನೀನು. ಈಗ ನೋಡಿದ್ರೆ ಅಳ್ತಾ ಕೂತಿದ್ಯಾ. ಇನ್ನೂ ಕಾಲ ಮಿಂಚಿಲ್ಲ. ಆ ಹುಡುಗ ಸಿಕ್ಕಿರೋದಕ್ಕೆ ಖುಷಿ ಪಡ್ಬೇಕೋ ಇಲ್ಲ ಅವಕಾಶ ಮುಂದಿಟ್ಕೊಂಡು ಕಣ್ಮುಚ್ಕೊಂಡು ಹಳ್ಳಕ್ಕೆ ಬೀಳ್ತಿರೋದಕ್ಕೆ ದುಃಖ ಪಡ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ ನಂಗೆ. ಅವಳು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಮುಖಕ್ಕೆ ಮುಖ ಕೊಟ್ಟು ಮಾತಾಡಲಿಲ್ಲ. ಅಂದ್ರೆ ಅವಳಿಗೆ ಈ ಮದುವೆ ಇಷ್ಟ ಇಲ್ಲ ಅಂತನಾ? ಹಾಗಿದ್ಮೇಲೆ ಈ ಮದುವೆಗೆ ಯಾಕೆ ಒಪ್ಕೊಂಡ್ಳು ಅವಳು? ಜಾನ್ವಿ ಎಂಥ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಹುಡುಗಿ. ಯಾವ ಒತ್ತಡಕ್ಕೆ ಸಿಕ್ಕಾಕೊಂಡಿರೋಕ್ಕೆ ಸಾಧ್ಯ? ನನಗೆ ಅರ್ಥನೇ ಆಗ್ತಿಲ್ಲ. ಅವಳು ಯಾಕೆ ಮದುವೆ ಆಗ್ತಿದ್ದಾಳೆ? ನಾನೀ ಬಳೆ ತಗೊಳ್ಳಲ್ಲ. ಬಿಸಾಕು ಡಸ್ಟ್ಬಿನ್ಗೆ, ನನಗೆ ಬೇಕಾಗಿಲ್ಲ. ಇಲ್ಲ ಯಾವಾಗಾದ್ರೂ ಕೊಡ್ಕೊ ಹೋಗು. ಅಷ್ಟೊಂದು ರೇಗೋ ಅಗತ್ಯ ಇರಲಿಲ್ಲ. ಕಾರಣ ಇಲ್ಲದೆ ಲಿಮಿಟ್ ಕ್ರಾಸ್ ಮಾಡಿದೆ. ಮೊದಲು ಸಾರಿ ಕೇಳಬೇಕು. ನಿಂಗೆ ಹೇಳ್ದೆ ನಾನು ಅವ್ರಿಗೆ ಕಳ್ಸೋದು ಬೇಡ ಅಂತ. ನೋಡು ಹೋದೋಳು ಬಂದೇ ಇಲ್ಲ, ನಾಪತ್ತೆ. ಈ ಮಾಲ್ತಿ ಅದಕ್ಕೆ ಮಲ್ಗಿರ್ತಾರೆ, ಈ ಕಲಾ ಅದಕ್ಕೆ ಎಬ್ಬಿಸ್ಬಿಟ್ಟು ಹೇಗಿದ್ದೀರಾ ಅಂತ ಕೇಳ್ಕೊಂಡು ಬರ್ತಾರೆ. ಹಾಗಂತ್ಯಾ? ಅಂದ್ರೆ ಮಾಲ್ ತಕ್ಕ ನಿದ್ದೆ ಹಾಳು ಮಾಡಿ ಬರ್ತಾಳೆ ಇವಳು. ಕರ್ಮ. ಏನ್ ಗೊತ್ತಲ್ಲ, ಮಾಲ್ ತಕ್ಕಂಗ್ ತಲೆನೋವು. ಅದ್ ನಮ್ಗೆ ಗೊತ್ತಿರೋ ವಿಷಯ. ಅದನ್ನೇ ತಾನೇ ಕೇಳ್ಕೊಂಡ್ ಬರಕ್ ಕಳ್ಸಿದ್ದು. ಕರೆಕ್ಟು, ಕೇಳ್ದೆ. ಮಾಲ್ತಿ ಅದಕ್ಕೆ ಎಬ್ಬಿಸ್ಬಿಟ್ಟು ಕೇಳಿದ್ರಾ? ಇನ್ ಹೆಂಗೆ ಗೊತ್ತಾಗತ್ತೆ? ನಂಗೇನ್ ದಿವ್ಯ ದೃಷ್ಟಿ ಇದೆಯಾ? ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ? ಜೋಕು ನಗಿ. ಮಾಲ್ ತಕ್ಕನ್ಗೆ ಶ್ರೀ ಮದ್ವೆದೇ ಚಿಂತೆ. ಆದ ಹಾಗೂ ಇಲ್ಲ, ನಿಂತ ಹಾಗೂ ಇಲ್ಲ ಅನ್ನೋ ಯೋಚನೆ. ನಿಲ್ಲೋದ್ ಯಾಕೆ? ಶ್ರೀ ಹೇಳದ್ನಾ? ನಿಮ್ಗೆ ಹೇಗೆ ಗೊತ್ತಾಯ್ತು? ಇದೇ ಕಿವಿಲ್ ಕೇಳಿಸ್ಕೊಂಡಿದೀನಿ ಬೇಬಿ. ಎಲ್ರು ಕಿವಿಲೇ ಕೇಳಿಸ್ಕೊಳ್ಳೋದು, ಇನ್ನೇನ್ ಮೂಗೆಲ್ಲ ಕೇಳಿಸ್ಕೊತಾರೆ. ಲಲಿತಾ ತುಂಬಾ ತಮಾಷೆ ಮಾಡ್ತೀಯಪ್ಪ. ಶ್ರೀ ಎಲ್ಲ ನಿಂತರಾನೆ. ರಾಜಕಾರಣಿಗಳ ತರ ಮಾತು ಬದಲಾಯಿಸ್ಬೇಡ. ಅವತ್ತು ಇಮೋಷನಲ್ ಅಂದೆ. ಹೌದಾ? ಹಾಗಟ್ಬಿಟ್ಟ. ಅವತ್ ಹಾಗೆ ಇವತ್ ಹೀಗೆ ಅಷ್ಟೇ. ಮುಂದೆ ಇನ್ನೇನೇನೋ. ಇದೇ ಕಲನ್ ಸ್ಪೆಷಾಲಿಟಿ. ಶೋ, ಕೋಪ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗ್ ಕಾಣ್ತೆ. ಶ್ರೀ ಎಲ್ಲ ನಿಂತರಾನೆ ಅಲ್ವಾ? ಶ್ರೀ ಅಮ್ಮನ ಹತ್ರ ಮಾತಾಡಿರೋ ವಿಷಯ ಮಾಲ್ತಿ ಅತ್ತಿಗೆ ಏನಾರು ಹೇಳಿದ್ರೆ ತಲೆನೋವೇ ಮಾಯ ಆಗ್ಬಿಡತ್ತೆ. ಶೋ, ಹುಡುಗಿನೇ ತಲೆನೋವ? ಯಾರಿಲ್ಲಂತ ಪುಣ್ಯಕ್ಕೀರ್ತಿ? ಕಲ್ಯಾಣಿ. ಕಲ್ಯಾಣಿಯವರು ಅನಗ ಅಲ್ವಾ? ಅನಗ ಯಾರೇ? ಅದೇ ಶ್ರೀ ಇಷ್ಟಪಟ್ಟಿದ್ ಹುಡುಗಿ. ಅನಗ ಅಲ್ಲ, ಸುಷ್ಮಾ. ಹಾ, ಅದೇ ಶ್ರೀನಿಧಿ ಸುಷ್ಮಾ. ಎಸ್ ಅಂತ ಹೇಳ್ತೀನಲ್ಲ, ಕರೆಕ್ಟ್ ಬೇಬಿ. ತಲೆ ಮೇಲೆ ಹೊಡೆದಾಗ ಹೇಳ್ತೀಯ, ಮರು ನಿಮ್ಗಲ್ಲ, ಮರು ನಮ್ಗೆ. ಹೇ ಸೌಮ್ಯ, ನೀವಿಬ್ರು ತುಂಬಾ ಸೀರಿಯಸ್ ಅಪ್ಪ. ಹೀಗೂ ಇರ್ತಾರ ಜನ ಅಲ್ವಾ? ಅವ್ನು ಏನಾದ್ರೂ ಅಂದಿರ್ಲಿ, ಕ್ಷಮಿಸ್ಬಿಡ್ತೀನಿ. ಕ್ಷಮೆನಾ? ಯಾರಿಗೆ? ಅವನ್ಗೆ. ನಂಗೇನೆಲ್ಲ ಅಂದ ಅನ್ಲಿ. ಓಹೋ, ಮೇಡಮ್ ಇನ್ನೂ ಅವನ್ ಚಿಂತೆಯಿಂದ ಹೊರಗಡೆ ಬಂದಿಲ್ಲ ಅನ್ಸುತ್ತೆ. ಯಾಕೆ? ಯಾಕೆ ಅಂದ್ರೆ ಅವನೇನೋ ಅಂದ್ರೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಅವನಿಗೆ ಸರಿ ಅನ್ಸದ್ ಅವ್ನು ಹೇಳ್ದ, ನನಗ್ ಸರಿ ಅನ್ಸದ್ ನಾನ್ ಮಾಡ್ತೀನಿ. ಏನು
ನಿನಗ್ ಸರಿ ಅನ್ಸಿದ್ದ? ಹ್ಞೂ ನಾನೇನು ತಪ್ಪೇ ಮಾಡಿಲ್ವಲ್ಲ. ಇದನ್ನ ನನಗ್ ಹೇಳ್ತಾ ಇದೆಯೋ ಅಥವಾ ನಿನಗ್ ನೀನೇ ಹೇಳ್ಕೊತಾ ಇದೆಯೋ? ಅವನಿಗೂ ಅವನ ಅನಿಸಿಕೆ ಹೇಳೋ ಅಧಿಕಾರ ಇಲ್ವಾ? ಹೇಳ್ದ ಕೇಳಿಸ್ಕೋಬೇಕು, ಮರ್ತ್ ಬಿಡ್ಬೇಕು. ಈಗ ಮುಗಿತಲ್ಲ ಬಿಡು. ಇವತ್ ಸಂಜೆ ಬಸ್ ಸ್ಟಾಪ್ ಅಲ್ಲಿ ಸಿಗ್ತಾನಲ್ಲ, ಎಲ್ಲ ಹೇಳ್ಬಿಡ್ತೀನಿ. ಏನ್ ಹೇಳ್ತೀಯಾ? ಕಾರಣನೇ ಇಲ್ದೆ ಅವನ ಬಗ್ಗೆ ಅಷ್ಟೊಂದು ಯೋಚಿಸ್ತಾ ಇದೀಯಾ? ನಿನಗ್ ಗೊತ್ತಿಲ್ವಾ? ಮನ್ಸಲ್ಲೇ ಇಟ್ಕೊಂಡು ಯಾಕೆ ಮುಚ್ಚಿಟ್ಕೋತಾ ಇದೀಯಾ? ಏನಾಯ್ತು ಹೇಳೆ? ಇಲ್ಲ, ಆ ಥರದ್ದೇನೂ ಇಲ್ಲ. ಈಗ ಇದಕ್ಕೂ ಒಂದ್ ಕಾರಣ. ಇದನ್ನೇ ನೆಪ ಇಟ್ಕೊಂಡು ಮತ್ತೆ ಅದನ್ನೇ ಯೋಚನೆ ಮಾಡ್ತೀಯ. ವಾವ್, ಸೋ ಲವ್ಲಿ. ನನ್ಗ? ಅಲ್ಲ ಮೇಡಮ್, ಜಾನ್ವಿ ಮೇಡಮ್ ಅವ್ರಿಗೆ ತಗೊಳ್ಳಿ ಮೇಡಮ್. ಸಾರಿ. ಬ್ಯೂಟಿಫುಲ್. ಚಿನ್ನದ ಬಳೆ, ಈಗ ಬೊಕ್ಕೆ. ಯಾಕಿಷ್ಟು ಖರ್ಚು ಮಾಡಬೇಕು? ನಿಂಗೆ ಯಾವಾಗ್ಲೂ ಅದೇ. ಅಮ್ಮ ಕಾಫಿ ತಗೊಳ್ಳಿ. ತಲೆನೋವಿದ್ರು ನನಗೆ ಕಾಫಿ ಬೆರೆಸಿ ತಂದಿದ್ಯಾ? ಮಿಕ್ಕಿಯವರೆಲ್ಲ ಎಲ್ಲಿ ಇದಾರಮ್ಮ. ತಲೆನೋವು ಅಂತ ನಾನು ಬೆರೆಸ್ಕೊಂಡೆ, ಹಾಗೆ ನಿಮಗೂ ತಗೊಂಡು ಬಂದೆ. ಯಾಕೆ ಈ ನಡುವೆ ಮೂರು ದಿನಕ್ಕೂ ತಲೆನೋವು ಅಂತ ಮಲಗ್ತೀಯಲ್ಲ? ಶ್ರೀ ಮದುವೆ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಆಗದೆ ಇರುತ್ತಮ್ಮ. ಮದುವೆ ಗೊತ್ತಾಗಿದೆ ಅಂತ ಹಿಗ್ಲೂ ಇಲ್ಲ, ಗೊತ್ತಾಗ್ಲಿಲ್ಲ ಅಂತ ನಿರಾಳನೂ ಇಲ್ಲ. ಒಂದೇ ಅತಂತ್ರ. ನಿಮಗೆ ಗೊತ್ತು, ನಮ್ಮ ಮನೆಗೂ ಮದುವೆಗೂ ಹೊಂದೇ ಇಲ್ಲ. ಆದ ಮದುವೆಗಳೆಲ್ಲ ಎಡವಟ್ಟು. ನಾವೇನೋ ಹೆಂಗಸರು ಹೇಗೋ ಕಾಲ ಹಾಕಿದ್ವಿ. ನನ್ನ ಮಗನೂ ಅದೇ ದಾರಿ ಹಿಡಿದ್ರೆ ಅನ್ನೋ ಚಿಂತೆ. ಅದಕ್ಕೆ ನೀನ್ ತಲೆನೋವು ತರಿಸ್ಕೊಂಡ್ರೆ ಪರಿಹಾರನಾ? ನೀವು ಅನುಮತಿ ಕೊಟ್ರೆ ಶ್ರೀನ ಎದುರು ಕೂರಿಸಿ ಕೇಳ್ತೀಯ ಅಲ್ವಾ? ಕೇಳಿ ಒಂದು ಇತ್ಯರ್ಥಕ್ಕೆ ಬರ್ಬೋದಲ್ವಾ ಅಮ್ಮ? ಕೇಳ್ತೀಯ? ಶ್ರೀ ಅದಕ್ಕೆ ಇಲ್ಲ, ನನ್ ಮದುವೆ ಇಷ್ಟ ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಯಾಕಂತಾನೆ ಆ ಹುಡುಗಿ ಇಷ್ಟ ಆಗಿದಾಳಲ್ಲ. ನಾವ್ ಅನ್ಕೊಂಡಿದೀವಿ, ಆದ್ರೆ ಶ್ರೀ ಯಾವತ್ತಾದ್ರೂ ಮನಸ್ಸಲ್ಲಿ ಇರೋದನ್ನ ಮುಕ್ತವಾಗಿ ಹೇಳಿದ್ದಾನ? ಇದು ಹಾಗೆ. ಆ ಹುಡುಗಿ ಹೇಳಿರೋದು, ಅವಳ ನಡವಳಿಕೆ ನೋಡಿ ಸುಧಾ ಹೇಳಿರೋದು, ಇದನ್ನೆಲ್ಲ ನೋಡ್ಕೊಂಡು ನಾವು ಲೆಕ್ಕಾಚಾರ ಹಾಕಿರೋದು ಅವನಿಗೆ ಆ ಹುಡುಗಿ ಇಷ್ಟ ಅಂತ. ಆದ್ರೆ ನಿಜವಾಗ್ಲೂ ಅವನಿಗೆ ಆ ಹುಡುಗಿ ಇಷ್ಟನಾ ಅಂತ ಅವನೇ ಹೇಳ್ಬೇಕಲ್ವಾ? ಕೇಳಿದ್ರೆ ಹೇಳ್ತಾನಮ್ಮ. ಕೇಳ್ತೀಯ? ನಂಗೆ ಮದುವೆ ಬೇಡ ಅಂತಾನೆ. ಆಗ ಒಂದು ತರದಲ್ಲಿ ಅವನ ಅಪ್ಪನಿಂದ ಒಂದ್ ಕೈ ಜಾಸ್ತಿ. ಏನ್ ಮಾಡ್ತೀಯ? ಅವನೇ ಬಾಯಿ ಬಿಡ್ಲಿ, ತಾಳ್ಮೆಯಿಂದ ಕಾಯೋಣ. 4 ದಿನ ತಡವಾದ್ರೆ ಏನಂತೆ? ಹೋದಷ್ಟು ದಿನಾನು ಹೀಗೆ ಆದ್ರೆ ಹೇಗಮ್ಮ? ಒಂದು ಸಾರಿ ಪೆಟ್ಟು ತಿಂದ ಮೇಲೂ ಕಲೀಲಿಲ್ಲ ಅಂದ್ರೆ ಹೇಗೆ ಮಾಲ್ತಿ? ಗಿಣಿ ಹೇಳ್ದೆ, ನೀನ್ ತಾಯಿ ಆಗ್ತಿರೋ ವಿಷಯ ನಿನ್ ಗಂಡನ ಹೇಳ್ಬೇಡ, ಸಮಯ ನೋಡಿ ಹೇಳೋಣ, ಅವನು ಅಮೆರಿಕಾಗ ಹೋಗೋದನ್ನ ತಡೆಯೋಣ ಅಂತ. ಕೇಳಿದೀಯಾ? ಅವಸರ ನಿನ್ಗೆ. ಮಗು ಆಗ್ತಿರೋ ವಿಷಯ ಅವನು ಹೇಳಿದ್ರೆ ಕುಡಿದು ಕುಪ್ಪಳಿಸ್ತಾನೆ, ನಿನ್ನ ನಿತ್ಕೊಂಡು ತಿರುಗ್ತಾನೆ. ಮಗು ಮುಖ್ಯ ನನ್ಗೆ, ನಾನು ಅಮೆರಿಕ ಹೋಗಲ್ಲ ಅಂತಾನೆ ಅಂದೆ. ಅವನು ಜಿದ್ದಕ್ ಬಿದ್ದ. ಮಗು ಬೇಡ ಅಂತ ಹೇಳಿದ್ರು ಹಠ ಮಾಡ್ತೀಯ ಅಂತ ಅವನು ಅಮೆರಿಕಾಗ ಹೋದ. ಮತ್ತವನು ಬರಲೇ ಇಲ್ಲ. ನಿನ್ನ ನೋಯಿಸ್ಬೇಕು ಅಂತ ಇದನ್ನೆಲ್ಲ ನೆನಪಿಸ್ಲಿಲ್ಲ. ನನ್ನ ಮಗನ ವಿಷಯದಲ್ಲಿ ಆಗಿದ್ದ ಅಚಾತುರ್ಯ ನಿನ್ ಮಗನ ವಿಷಯಕ್ಕೆ ಬಂದಾಗ ಪಾಠ ಆಗ್ಬೇಕಲ್ವಾ? ಅದಕ್ಕೆ ಹೇಳ್ದೆ. ರಮಾಕಾಂತನ ವಿಷಯ ಮಾತಾಡಬಾರ್ದಿತ್ತು ನಾನು. ಆದ್ರೆ ಮಗ ದೂರ ಆಗಿದ್ದ ಸಂಕಟ. ನಿಮ್ ಸಂಕಟ ನನಗೆ ಅರ್ಥ ಆಗುತ್ತಮ್ಮ. ಅದೇ ಸಂಕಟ ನಾನ್ ನೋಡೋ ಹಾಗಾಗ್ಬಿಟ್ರೆ ಶ್ರೀ ಖಂಡಿತ ಹಾಗೆ ಮಾಡಲ್ಲ ಮಾಲ್ತಿ. ಆಯ್ತಮ್ಮ,
ಶ್ರೀ ವಿಷಯದಲ್ಲಿ ನಿಮ್ಮ ಮಾತು ಮೀರಲ್ಲ ನಾನು. ಅವನಾಗೆ ಹೇಳೋವರೆಗೂ ಕಾಯ್ತೀನಿ. ಜನನಿ, ಈ ಕೆಲಸ ನಿಂದಲ್ಲ ಅಂತ ಗೊತ್ತದ ನನಗೆ. ಆದ್ರೆ ನೀನೇ ಅಲ್ಲಿಗೆ ಹೋದ್ರೆ ಅವ್ರಿಗೇನ್ರೆ ಡೌಟ್ ಇದ್ರೆ ಅದನ್ನ ಕ್ಲಾರಿಫೈ ಮಾಡ್ತೀಯ ಅನ್ನೋ ನಂಬಿಕೆನೂ ಅದ. ಹೀಗಾಗಿ ನೀ ಈ ಫೈಲ್ ತೊಗೊಂಡು ಅನ್ನಪೂರ್ಣ ಫುಡ್ ಪ್ರೊಡಕ್ಟ್ಸಿಗೆ ಕೊಟ್ಟು ಬಂದ್ಬಿಡು. ಸರ್, ನೀವು ಹೇಳೋದು ನಂಗೆ ಅರ್ಥ ಆಗುತ್ತೆ. ಆದರೆ ಈ ಕೆಲಸ ಪ್ಲೀಸ್ ಬೇರೆ ಯಾರಿಗಾದರೂ ಹೇಳಿಬಿಡಿ. ನೀ ಕೆಲ್ಸಕ್ಕೆ ಸೇರಿ 4 ವರ್ಷದಾಗ ಒಮ್ಮೆ ಸಹಿತ ನಾ ಹೇಳಿದ್ದಕ್ಕೆ ಇಲ್ಲ ಅಂದಿಲ್ಲ ನೀ. ಯಾಕೆ? ಏನಾಯ್ತು? ಮೈಯಾಗ ಆರಾಮಿಲ್ಲೇನು? ಮುಖ ಬಾಡ್ದಂಗದ? ಇಷ್ಟೋ ತನಕ ಹತ್ತಿದ್ಯಾ? ಕುತ್ಕೋತೀಯೇನು? ಹಾಗೇನಿಲ್ಲ ಸರ್. ಮೈಯಾಗ ಆರಾಮಿಲ್ಲ ಅಂದ್ರೆ ಹೇಳು, ಡ್ರೈವರ್ನ ಕೊಟ್ಟು ಕಳಿಸ್ತೀನಿ. ನನ್ನ ಕಾರ್ನಾಗ ಡಾಕ್ಟರ್ ಕಡೆ ಹೋಗ್ರಿ, ಇಲ್ಲ ಮನೆಗೆ ಹೋಗ್ತೀನ? ನೀವು ಅಂದ್ಕೊಂಡಿರೋ ಹಾಗೇನೂ ಇಲ್ಲ ಸರ್, ಸ್ವಲ್ಪ ತಲೆನೋವ್ತಿದೆ ಅಷ್ಟೇ. 1 ಮಿನಿಟ. ಗೀತಾ, ಬಾ 1 ಮಿನಿಟ್ ಒಳಗೆ. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ಇವತ್ತು ನೀವು ನನ್ನನ್ನು ಆಫೀಸ್ ಕೆಲಸದ ಮೇಲೆ ಹೊರಗಡೆ ಕಳಿಸೋದಾದ್ರೆ ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ ಸರ್. ಅದು ನನ್ನ ಕೈಲಿ ಆಗಲ್ಲ ಸರ್. ನಾಳೆ ಶನಿವಾರ, ನಾಳಿದ್ದು ಭಾನುವಾರ ನಾನು ನನ್ನ ಬಾಯ್ ಫ್ರೆಂಡ್ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ಇವತ್ತು 1 ಅವರ್ ಮುಂಚೆನೇ ಹೋಗಬೇಕು ಸರ್. ಅದನ್ನು ಹೇಳೋಣ ಅಂತಲೇ ಬಂದೆ. ಅದು ಪ್ಯಾಕಿಂಗ್ ಮಾಡ್ಕೋಬೇಕಲ್ಲ. ನೀವು ನನ್ನನ್ನು ಕಳಿಸ್ತೀರಾ ಅಲ್ವಾ ಸರ್? ಏಯ್, ನಾ ಏನು ಹೇಳ್ತೀನಿ ಅಂತ ಕೇಳ್ತೀವಿ 1 ಮಿನಿಟ್. ಸರ್, ನೀವು ಇಂಟರ್ಕಾಮ್ನಲ್ಲಿ ಕಾಲ್ ಮಾಡಿದ ತಕ್ಷಣ ನಂಗೆ ಗೊತ್ತಾಯ್ತು ಸರ್, ನೀವು ನನ್ಗಲ್ದೇ ಇರೋ ಕೆಲಸನ ನನ್ಗೆ ಹೇಳ್ತಾ ಇದ್ದೀರಂತ. ಅದಕ್ಕೆ ಆಗಲ್ಲ ಸರ್, ಪ್ಲೀಸ್ ಸರ್. ಈ ಆಫೀಸ್ನಾಗ ನಾನು ಸೀನಿಯರ್ ಮ್ಯಾನೇಜರ್ ಅಂತ ಒಬ್ರು ಕನ್ಸಿಡರ್ ಮಾಡೋದಿಲ್ಲ. ನನ್ನ ಮಾತು ಯಾರು ಕೇಳೋದಿಲ್ಲ. ಇವಳು ಮದುವೆ ಫಿಕ್ಸ್ ಆದಾಗಿಂದ ಇವಳ ಮುಖ ಹೀಗಾಗಿದೆ ಸರ್. ಯಾವಾಗಲೂ ಲವ್ಕೆಯಿಂದ ಇರ್ತಿದ್ಲು, ಈಗ ನೋಡಿ ಹೇಗಾಗಿದ್ದಾಳೆ. ಇವಳದೊಂಥರ ವೈರಲ್ ಮದುವೆ ಸರ್. ವೈರಸ್ಸು ಆ ಮದನ್. ಯಾವಾಗ ಏನು ಮಾತಾಡ್ಬೇಕಂತ ಗೊತ್ತಾಗಿಲ್ಲ ನಿನಗೆ. ಬಾಯ್ ಫ್ರೆಂಡ್ ಜೊತೆ ಹೊಂಟಿಯಲ್ಲ, ಹೋಗ್. ಥ್ಯಾಂಕ್ ಯು ಸರ್. ಇಡೀ ಆಫೀಸ್ನಾಗ ಯಾರನ್ನೂ ನಂಬೋಂಗಿಲ್ರಿ. ಯಾಕಂದ್ರೆ ನಾವು ಮಾಡಿದ್ದನ್ನು ನಾವ ಹೊರಬೇಕಲ್ಲ. ನಾವು ಸಾಯ್ಬೇಕು, ಸ್ವರ್ಗ ಪಡಿಬೇಕು. ನಾನ ಹೋಗ್ತೇನೆ, ಸರಿ? ಸರ್, ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ಗೆ ನಾನೇ ಫೈಲ್ ತೊಗೊಂಡು ಹೋಗ್ತೀನಿ. ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೆ ಸರ್? ಇದು ನಮ್ಮ ಕೆಲಸ. ನೀವು ನಮ್ಮೆಲ್ಲರೂ ಬಾಸ್. ನೀವು ಯಾಕೆ ಹೋಗ್ತೀರಾ? ನಾನೇ ಹೋಗ್ತೀನಿ, ಕೊಡಿ. ಬರ್ತೀನಿ ಸರ್. ಎಕ್ಸ್ಕ್ಯೂಸ್ ಮೀ. ಹಾಯ್ ಜಾನ್. ಹಲೋ. May I come in, sir? Yes. Excuse me? Yes. ಇದು ನಿಜನಾ? ಯಾವುದು ಸರ್? ನೀ ನನ್ನ ಮುಂದೆ ನಿಂತಿರೋದು? ನಾನು ಆಮೇಲೆ ಬರಲಾ ಸರ್? ಯಾಕೆ? ಸುಧಾವ್ರೆ, ನೀವಾ? ನನ್ನ ಕೆಲಸ ಮುಗ್ದಿತ್ತು ಸರ್, ಅದಕ್ಕೆ ನಾನು ಹೊರಡ್ಬೋದಾ ಅಂತ ಕೇಳಕ್ಕೆ ಬಂದೆ. ಹಾ, ಕೆಲಸ ಮುಗ್ದಿದ್ರೆ ಹೊರಡ್ಬೋದು. ಆರ್ ಯು ಶ್ಯೂರ್ ಸರ್? ಯಾ ಯಾ. ಥ್ಯಾಂಕ್ ಯು ಸರ್. May I come in, sir? Yes. Excuse me? Yes. Not again. ಏನ್ ನಾಟ್ ಅಗೇನ್? ಒಂದು ನಿಮಿಷ.
ಯಾ ದಿಸ್ ರಿಯಲ್. ಬಾ ಒಳಗೆ, ಕಮೆನ್. ಏನಾಗಿದೆ ನಿಂಗೆ? ನೀನ್ ಎಲ್ಲಿದ್ಯಾ? ನಿಮ್ ಬಾಸ್ ಅಲ್ಲಿ? ನಮ್ಮ ಬಾಸ್ ಹೊರಗಡೆ ಹೋಗಿದ್ದಾರೆ. ಅದಕ್ಕೆ ಅವ್ರ ಚೇಂಬರ್ನಲ್ಲಿ ನೀನು? ಅದರಲ್ಲೇನಿದೆ, ಅವ್ರ ಚೇರ್ ಮೇಲೆ ಕೂತ್ಕೋತೀನಿ ನೋಡ. ಇದು ಸರಿಯಲ್ಲ. ಹೇಳು, ಏನು ಬಂದಿದ್ದು? ಇದು ನಮ್ಮ ಬಾಸಿಗೆ ಕೊಡ್ತೀನಿ. ಕಾಫಿ ಹೇಳಾ? ಬೇಡ ಥ್ಯಾಂಕ್ಸ್, ಬರ್ತೀನಿ. ನೀನು ನನ್ನ ಮೇಲೆ ಸಿಟ್ಟಾ? ಸಿಟ್ಟಾ? ನನಗೆ ಯಾಕೆ ಸಿಟ್ಟು? ನೀನು ನಿನ್ನ ಅಭಿಪ್ರಾಯ ಹೇಳಿದೆ, ಇಟ್ಸ್ ಆಲ್ ರೈಟ್. ನಾನು ಯಾರ ಮೇಲೂ ಕೋಪ ಮಾಡ್ಕೊಳ್ಳಲ್ಲ, ಅಂಥದ್ರಲ್ಲಿ ನಿನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ಳಿ? ಹಾಗಾದ್ರೆ ಕ್ಷಮಿಸಿದ್ಯಾ? ನೀನು ತಪ್ಪೇ ಮಾಡಿಲ್ಲ ಅಂದಮೇಲೆ ನಿನ್ಗೆ ಕ್ಷಮಿಸೋ ಪ್ರಶ್ನೆನೇ ಬರಲ್ಲ. ಸುಳ್ಳು. ನೀನು ತುಂಬ ಆದರ್ಶ ಹುಡುಗಿ ಥರ ಇರೋಕ್ಕೆ ಟ್ರೈ ಮಾಡ್ತಿದ್ಯಾ. ಯಾರಿಗೂ ಹರ್ಟ್ ಮಾಡೋದಿಲ್ಲ, ಯಾರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದಿಲ್ಲ, ಯಾರ ಜೊತೆ ಜಗಳ ಆಡೋದಿಲ್ಲ ಅಂತ ನೀನು ರೆಸ್ಟ್ರಿಕ್ಟ್ ಮಾಡ್ಕೋತಿದ್ಯಾ. ಅದಕ್ಕೆ ನಿನ್ನ ಮನಸ್ಸಲ್ಲಿ ಇರೋದ್ರ ವಿರುದ್ಧ ನಡ್ಕೋತಿದ್ಯಾ. ಹಾಗೇನಿಲ್ವಲ್ಲ. ನೀನೇ ಕೇಳ್ಕೋ ಜಾನ್ವಿ, ಇಷ್ಟೆಲ್ಲ ಮಾಡ್ತಿರೋದ್ರಿಂದ ನಿನಗೆ ಸಂತೋಷ ಸಿಗ್ತಿದ್ಯಾ? ನೀನೇ ಮಾಡ್ಕೋತಿರೋ ಅನ್ಯಾಯನ ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ ಜಾನ್ವಿ, ಅದಕ್ಕೆ ಹರ್ಟ್ ಮಾಡಿದೆ. ಐ ಆಮ್ ಸಾರಿ. ನಿನ್ನ ಮಾತಿಂದ ಹರ್ಟ್ ಆಗಿದೆ, ಬಟ್ ಇಟ್ಸ್ ಓಕೆ. ಸಿ ಅಗೇನ್ ಯುರ್ ಪ್ರಿಟೆಂಡಿಂಗ್. ಪ್ಲೀಸ್ ಶ್ರೀ, ನಿಂಗೊಂದು ಮಾತು ಹೇಳಬೇಕು. ಇನ್ಮೇಲೆ ನಾವು ಭೇಟಿ ಮಾಡೋದು ಬೇಡ. ನನ್ನ ಬಸ್ ಸ್ಟಾಪ್ ಚೇಂಜ್ ಆಗಿದೆ, ಇನ್ಮೇಲೆ ನಾವು ಸಿಗೋ ಅವಶ್ಯಕತೆ ಇಲ್ಲ. ಎಲ್ಲ ನಿರ್ಧಾರ ನೀನೇ ಮಾಡಿದ್ಯಾ? ಇದನ್ನ ಹೇಳೋದಕ್ಕೆ ಬಂದ್ಯಾ? ಹೌದು, ನನಗೆ ನೀನು ಇಷ್ಟು ಹತ್ರ ಆಗಿರೋದ್ರಿಂದ ಹೇಳ್ದೆ ಕೇಳ್ದೆ ಹೋಗೋದು ಸರಿಯಲ್ಲ ಅನಿಸ್ತು. ಒಂದೇ ಮಾತ್ರ ಹತ್ರನೂ ಅದೇ, ದೂರನೂ ಅದೇ. ಅಂತೂ ನನ್ನ ಕ್ಷಮಿಸೋದಿಲ್ಲ ಅಂತ ಆಯ್ತು. ಪ್ಲೀಸ್ ಈಗ ವಿಚಾರ ಬೇಡ. ಯಾಕೆ ಬೇಡ? ಯಾಕೆ ನಾನು ಮೀಟ್ ಮಾಡೋದಿಲ್ಲ? ಅವನಿಗೆ ಇಷ್ಟ ಇಲ್ಲ ಅಂತನಾ? ಅವ್ನು ಬೇಡ ಅನ್ನ? ನಾನು ಮದುವೆ ಆಗೋರ ಬಗ್ಗೆ ಯಾರು ಹಗುರವಾಗಿ ಮಾತಾಡೋದು ನಂಗೆ ಇಷ್ಟ ಆಗಲ್ಲ. ಮದುವೆ ಆಗ್ತಿರೋದು ನೀನು ಮರ್ಯಾದೆ ಕೊಡು. ನನಗೆ ಅನ್ಸೋದನ್ನ ನಾನು ಹೇಳ್ತೀನಿ. ಅವ್ನು ಒಳ್ಳೆಯವನಲ್ಲ, ಅಯೋಗ್ಯ ಅನ್ಸೋ, ಅದಕ್ಕೆ ಹೇಳ್ತಿದ್ದೀನಿ. ನನಗೆ ಹೀಗೆ ಮಾತಾಡೋಕೆ ಬರೋದು. ಇದಕ್ಕೆ ಹೇಳಿದ್ದು ನಾವು ಮೀಟ್ ಮಾಡೋದು ಬೇಡ ಅಂತ. ಪರಿಹಾರ ಅಲ್ಲ ಅದು. ಯಾರ್ಯಾರಿಗೆ ದೂರ ಓಡೋಗ್ತೀಯಾ? ನಾನು ಯಾರ ಪ್ರಶ್ನೆಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಕೊಡೋಕ್ಕಾಗಲ್ಲ, ಯಾಕಂದ್ರೆ ನೀನೇ ಮೋಸ ಮಾಡ್ಕೋತಿದ್ಯಾ, ಸುಳ್ಳು ಹೇಳ್ತಿದ್ಯಾ. ನಿನ್ನ ಬಸ್ ಸ್ಟಾಪ್ ಬದಲಾಯಿಸೋ ಅಗತ್ಯ ಇಲ್ಲ ಜಾನ್ವಿ. ಇನ್ಮೇಲೆ ನಾನೇ ಬರಲ್ಲ ಬಸ್ ಸ್ಟಾಪ್ಗೆ. You definitely deserve a better person, ಜಾನ್ವಿ. ಇಲ್ಲದೇ ಇದ್ರೆ ಎಲ್ಲರೂ ಇದೇ ಮಾತು ಹೇಳ್ತಿರ್ಲಿಲ್ಲ. ಎಲ್ಲರೂ ಇದೇ ಮಾತು ಹೇಳ್ತಾರೆ, ಅದು ನಿಜಾನೇ ಆಗಿರ್ಬೋದು. ಅದ್ರ ಹಿಂದೆನೂ ಒಂದು ಕಾರಣ ಇದೆ. ಎನಿವೇಸ್, ನನ್ನ ತೀರ್ಮಾನ ತಗೊಂಡಾಗಿದೆ. ನೀನು ಅನ್ಕೊಂಡಂಗೆ ಯಾವ ಅನರ್ಥನೂ ಆಗಲ್ಲ. ಯಾಕೆ ತಡಿಯೋಕ್ಕೆ ಪ್ರಯತ್ನ ಮಾಡ್ತಿದ್ಯಾ? Because I am concerned about you. ಥ್ಯಾಂಕ್ಸ್. ಇದನ್ನು ತಗೋ. ನಾನಿದನ್ನು ತಗೊಳಕ್ಕಾಗಲ್ಲ. ನನ್ನ ಕಡೆಯಿಂದ ಒಂದು ಖುಷಿ, ಒಂದು ಸಮಾಧಾನ, ಅಟ್ಲೀಸ್ಟ್ ನೀನು ಕೇಳಿದ ಪ್ರಶ್ನೆಗೂ ಉತ್ತರ ಕೊಡೋಕ್ಕಾಗದೇ ಇರೋಳು ಇದನ್ನು ಹೇಗೆ ತಗೊಳ್ಳಿ? ಬೇಜಾರು ಮಾಡ್ಕೋಬೇಡ, ಕೋಪ ಮಾಡ್ಕೋಬೇಡ. ದೂರ ಆಗ್ತಿದ್ದೀವಿ, ನಗ್ನಗ್ತಾ ದೂರ ಆಗೋಣ. ಸ್ನೇಹಿತರು ಸಿಗೋದೇ ಕಷ್ಟ, ಒಟ್ಟಿಗಿರೋದು ಇನ್ನೂ ಕಷ್ಟ. ಅಟ್ಲೀಸ್ಟ್ ನಾಳೆ ಇಂಥವ್ರು ಸ್ನೇಹ ಮಾಡಿದ್ನಾ ಅಂತ ಪಶ್ಚಾತ್ತಾಪ ಪಡೋದು ಬೇಡ. ನಾನಂತೂ ನಾವಿಬ್ರು ಕಳೆದ ಪ್ರತಿ ಕ್ಷಣನೂ ತುಂಬ ಪ್ರೀತಿಯಿಂದ ನೆನೆಸ್ಕೊತೀನಿ.
ಇಂಥ ಒಬ್ಬ ಫ್ರೆಂಡ್ ಇದ್ದ ಅಂತ ಹೆಮ್ಮೆ ಪಡ್ತೀನಿ. ಆ ಕ್ಷಣಗಳನ್ನು ತುಂಬ ಪ್ರೀತಿಯಿಂದ ಕಾಪಾಡ್ಕೋತೀನಿ. ಹೋಪ್ ನೀನು ಹಾಗೆ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೀನಿ. ನೀನು ಚೆನ್ನಾಗಿರಲಿ ಅಂತ ಸದಾ ಹಾರೈಸ್ತೀನಿ. ನೀನು ಹಾಗೆ ಹಾರೈಸು ಸಾಧ್ಯವಾದ್ರೆ.